ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ತಮಗೆಲ್ಲ ಒಂದು ಗುಡ್ ಅಪ್ಡೇಟ್ ಜೊತೆಗೆ ಒಂದು ಒಳ್ಳೆಯ ಮಾಹಿತಿ ಕೂಡ. RRB NTPC ಪಾಪ್ಯುಲರ್ ಕ್ಯಾಟಗರಿಯ ಪೋಸ್ಟ್ಗಳಿಗೆ RRB ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದ್ದಾರೆ, ನೋಟಿಫಿಕೇಷನ್ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಟೋಟಲ್ 11,558 ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗಿರೋದು. ಡಿಗ್ರಿ ಲೆವೆಲ್ಗೆ ಟೋಟಲ್ 813 ಪೋಸ್ಟ್ ಮತ್ತು PUC ಆಗಿರೋರಿಗೆ 3,445 ಪೋಸ್ಟು ಮಾಡಿದ್ದಾರೆ. ಯಾವ್ಯಾವ ಪೋಸ್ಟ್ ಕಾಲ್ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೀವು ಈ ಅಧಿಕೃತ ಮಾಹಿತಿಯನ್ನು 14ನೇ ತಾರೀಕು ನಂತರ ವೆಬ್ಸೈಟಲ್ಲಿ ಅನೌನ್ಸ್ ಆಗುತ್ತೆ. ಆ ವೆಬ್ಸೈಟ್ ಅಡ್ರೆಸ್ಸು ಯಾವುದೇ RRB ವೆಬ್ಸೈಟಿಗೆ ಹೋಗಿ ನೋಡಿದರೂ ಕೂಡ ಸಿಗುತ್ತೆ. ಇದು RRB ಬೆಂಗಳೂರಿನ ವೆಬ್ಸೈಟ್ ಅಡ್ರೆಸ್ಸು. ಈ ವೆಬ್ಸೈಟ್ ಅಡ್ರೆಸ್ಗೆ ಹೋದರೆ ಸೆಪ್ಟೆಂಬರ್ 14ನೇ ತಾರೀಕು ನಂತರ ನಿಮಗೆ ಎಲ್ಲ ಮಾಹಿತಿನೂ ಕೂಡ ಸಿಗುತ್ತೆ. ಸ್ಟೇಷನ್ ಮಾಸ್ಟರ್ ಬಂದು ಟೋಟಲು 994 ಪೋಸ್ಟು. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 1,736 ಪೋಸ್ಟ್ ಇದೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಬಂದು 3,144. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಪೋಸ್ಟು 1,507. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 732. ಟೋಟಲು 8,132 ಪೋಸ್ಟ್ಗಳಿದೆ. ನೆಕ್ಸ್ಟು ಈ ಹುದ್ದೆಗಳು ಅಂದರೆ ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗಳ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 14ನೇ ತಾರೀಕಿಗೆ, ಎಂಡ್ ಆಗೋದು ಅಕ್ಟೋಬರ್ 13/10/2024 ರಾತ್ರಿ 11:59ಕ್ಕೆ. ಏಜ್ ಲಿಮಿಟ್ ಬಂದು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಯಾವ ಡೇಟಿಗೆ? 1/1/2025ಕ್ಕೆ. ಜೊತೆಗೆ ಗರಿಷ್ಠ ವಯಸ್ಸು 36 ಮೀರಿರಬಾರದು. ಈ ದಿನಾಂಕಗಳನ್ನು ಪರಿಗಣಿಸಿಕೊಂಡು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು. OBC ವರ್ಗದವರಿಗೆ 3 ವರ್ಷ, ST SC ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ ಅರ್ಜಿ ಹಾಕಲು 5 ವರ್ಷ ವಯಸ್ಸಿನ ಸಡಿಲಿಕೆ ಅನ್ವಯವಾಗಲಿದೆ. ನೆಕ್ಸ್ಟ್ ಅಂಡರ್ ಗ್ರ್ಯಾಜುಯೇಟ್ ಅಂದರೆ PUC ಬೇಸಿಸ್ ಮೇಲೆ ಟೋಟಲು 3,445 ಪೋಸ್ಟ್ಗಳು ಖಾಲಾಗಿದೆ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಬಂದು 2,022 ಪೋಸ್ಟ್ ಇದೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟು 361 ಪೋಸ್ಟು. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು 990. ಟ್ರೈನ್ ಕ್ಲರ್ಕು 72. ಟೋಟಲು 345. ಗ್ರ್ಯಾಜುಯೇಟ್ ಲೆವೆಲು, ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಟೋಟಲ್ ಪೋಸ್ಟ್ಗಳು ಬಂದು 11,558 ಪೋಸ್ಟ್ಗಳು ಟೋಟಲ್ ಕಾಲ್ ಆಗಿರೋದು. ಹಾಗಾಗಿ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ. ಆಮೇಲೆ ಇಲ್ಲಿ ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ಹೇಳ್ತೀನಿ. ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದು 21ನೇ ತಾರೀಕಿಗೆ. ಗ್ರ್ಯಾಜುಯೇಟ್ ಲೆವೆಲ್ಗೆ 14ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಅಂಡರ್ ಗ್ರ್ಯಾಜುಯೇಟ್ಗೆ 21ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಬಂದು 13 ಅಕ್ಟೋಬರು. ಇದಕ್ಕೆ ಲಾಸ್ಟ್ ಡೇಟ್ ಬಂದು 20 ಅಕ್ಟೋಬರು. ಇಲ್ಲಿ ಏಜ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಏಜ್ ಬಂದು 33 ವರ್ಷ ಮೀರಿರಬಾರ್ದು ಅಂತ ಕೊಟ್ಟಿದ್ದಾರೆ. ಉಳಿದ ಹಾಗೆ ರಿಸರ್ವೇಷನ್ ಕ್ಯಾಟಗರಿಯವರಿಗೆ ರಿಸರ್ವೇಷನ್ ಏನಿದೆ, ವಯಸ್ಸಿನ ಸಡಿಲಿಕೆ ಇದೆ. ಇದಿಷ್ಟು ಈ ಮಾಹಿತಿ. ಆದರೆ ಅಪ್ಲಿಕೇಶನ್ ಶುಲ್ಕ ಹೇಗಿದೆ ನೋಡಿ. ಮೇಲಿನ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವರ್ಗವಾರು ಕೆಳಗಿನ ನೋಡಿ, ಇಲ್ಲಿ ಸಾಮಾನ್ಯ ಮತ್ತು OBC ಅವರಿಗೆ 500 ರೂಪಾಯಿ, SC ST ಅವರಿಗೆ 250. ಇಲ್ಲೇನು ಮೆನ್ಷನ್ ಮಾಡಿದ್ದೀನಿ ಎಲ್ಲ ಕ್ಯಾಟಗರಿಯವರಿಗೆ 250. CET ಪರೀಕ್ಷೆ ಬರೆದವರಿಗೆ ಮಾತ್ರ ಅರ್ಜಿ ಶುಲ್ಕ ಮರುಪಾವತಿ ಮಾಡಲಾಗ್ತದೆ ಅಂಥೇಳಿ. ಆಮೇಲೆ ಈ ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ CBT 1 ಫಸ್ಟು, ನೆಕ್ಸ್ಟು CBT 2 ಆಗುತ್ತೆ. ಇವೆರಡರಲ್ಲೂ ಕ್ವಾಲಿಫೈ ಆದವ್ರಿಗೆ ಮೆಡಿಕಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತು 1:3 ವೆರಿಫಿಕೇಷನ್ಗೆ ಕರೀತಾರೆ. ಇದಿಷ್ಟು ಮಾಹಿತಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಇದೊಂದು ಒಳ್ಳೆಯ ಅವಕಾಶ. ಕರ್ನಾಟಕದಿಂದ ತುಂಬ ಕಡಿಮೆ ಅಪ್ಲಿಕೇಶನ್ ಹಾಕ್ತೀರಾ. ದಯವಿಟ್ಟು ಈ ಒಂದು ಅವಕಾಶವನ್ನು ಯಾರೂ ಕೈ ಚೆಲ್ಲಬೇಡಿ. ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಾಯ್.